ಸಂಸದೆ ಸುಮಲತಾ ಬಿಜೆಪಿ ಸೇರ್ಪಡೆಗೆ ಕ್ಷಣಗಣನೆ. ಸೇರ್ಪಡೆಗೂ ಮುನ್ನ ಅಂಬರೀಶ್ ಸಮಾಧಿಗೆ ನಮನ. ಎಚ್ಡಿಕೆ ಬೆಂಬಲ ಕುರಿತಂತೆ ಈ ತನಕ ಮೌನ. ಲೋಕಸಭೆ ಚುನಾವಣೆಗೆ ಇಂದು ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆ. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಪ್ರಣಾಳಿಕೆ ರಿಲೀಸ್. ಘರ್ ಘರ್ ಗ್ಯಾರಂಟಿ ಎಂಬ ಘೋಷಣೆ ಮೂಲಕ ಲೋಕ ಗೆಲ್ಲಲು ಪ್ಲಾನ್. ಲೋಕ ಗೆಲ್ಲಲು ಕಾಂಗ್ರೆಸ್ ನಾಯಕರ ಇನ್ನಿಲ್ಲದ ಸರ್ಕಸ್. ಇಂದು ಕಾಂಗ್ರೆಸ್ ಸಾಲು ಸಾಲು ಹೈ ವೋಲ್ಟೇಜ್ ಮೀಟಿಂಗ್. ಉತ್ತರ ಕರ್ನಾಟಕ ಭಾಗದ ಮುಖಂಡರಿಂದ ಸಭೆ. ಗ್ರಾಮವನ್ನು ಗೆಲ್ಲೋದಕ್ಕೆ ಈ ಎಲ್ಲ ಹಂತದ ಒಂದೊಂದು ಕಸರತ್ತಿನ ನಡುವೆ ಸುಮಲತಾ ಅಂಬರೀಶ್ ಅವರು ಇವತ್ತು ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಸುಮಲತಾ ಅಂಬರೀಶ್ ಅವರ ನಡೆ ನಿಗೂಢವಾಗಿತ್ತು. ಮಂಡ್ಯದಲ್ಲಿ ತನ್ನ ತೀರ್ಮಾನ ಏನು ಅಂತೇಳಿ ಹೇಳಿದ್ರು. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅನ್ನೋ ಲೆಕ್ಕಾಚಾರದ ನಡುವೆ ಬಿಜೆಪಿಗೆ ನಾನು ಸೇರ್ಪಡೆ ಆಗ್ತೀನಿ, NDA ಅಭ್ಯರ್ಥಿಯನ್ನು ನಾನು ಬೆಂಬಲಿಸ್ತೀನಿ, ಕುಮಾರಸ್ವಾಮಿ ಅವರಿಗೆ ನಾನು ಬೆಂಬಲವಾಗಿರ್ತೀನಿ ಅನ್ನೋದನ್ನು ಹೇಳಿದ್ರು. ಆ ಮೂಲಕ ತಮ್ಮ ಸ್ಥಾನವನ್ನು ಬಿಟ್ಕೊಟ್ರು ಸುಮಲತಾ ಅಂಬರೀಶ್ ಅವರು. 2019ರಲ್ಲಿ 7,06,333 ಓಟನ್ನು ಪಡ್ಕೊಂಡು ಬಿಜೆಪಿಯ ಬೆಂಬಲದೊಂದಿಗೆ ಗೆದ್ದಂಥ ಸುಮಲತಾ ಅಂಬರೀಶ್ ಅವರು ಈ ಬಾರಿ ತನ್ನ ಕ್ಷೇತ್ರವನ್ನು ತ್ಯಾಗ ಮಾಡಿದ್ದಾರೆ. NDA ಅಭ್ಯರ್ಥಿ ಕುಮಾರಸ್ವಾಮಿ ಅವರಿಗೆ ತನ್ನ ಕ್ಷೇತ್ರವನ್ನು ಬಿಟ್ಕೊಟ್ಟಿದ್ದಾರೆ. ಆ ಮೂಲಕ ಇವತ್ತು ಬಿಜೆಪಿ ಕಚೇರಿಯಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಈ ಹಿಂದೆ ಗೆದ್ದಾಗಲೇ ಅವರು ಹೇಳ್ತಾ ಇದ್ರು ಬಿಜೆಪಿಗೆ ಸೇರ್ಪಡೆ ಆಗ್ತೀನಿ, ಆದರೆ ತಾಂತ್ರಿಕ ಕಾರಣಗಳಿಂದ ಸೇರ್ಪಡೆ ಆಗೋದಕ್ಕಾಗಿರಲಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಇದೆಲ್ಲದ್ರ ನಡುವೆ ಇವತ್ತು 11:30 ಇನ್ನೇನು ಅರ್ಧ ಗಂಟೆ ಸುಮಲತಾ ಅಂಬರೀಶ್ ಅವರು ಬರ್ತಾರೆ, ಬಿಜೆಪಿ ಕಚೇರಿಯಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಸುಮಲತಾ ಅಂಬರೀಶ್ ಅವರು ಬಿಜೆಪಿಗೆ ಸೇರ್ಪಡೆ ಆಗೋದ್ರ ಹಿಂದೆ ಕೆಲ ರಾಜಕೀಯ ಲೆಕ್ಕಾಚಾರಗಳಿದ್ದಾವೆ. ಒಂದು, ರಾಜ್ಯಸಭೆಗೆ ಅವರನ್ನ ಕಳಿಸೋದ್ರ ಬಗ್ಗೆ ಬಿಜೆಪಿ ಅವರಿಗೆ ಅಶ್ಯೂರೆನ್ಸ್ ಅನ್ನ ಕೊಟ್ಟಿದೆಯಂತೆ. ಮತ್ತೊಂದು ಕಡೆಯಲ್ಲಿ ತನ್ನ ಪುತ್ರನ ರಾಜಕೀಯ ಭವಿಷ್ಯದ ಬಗ್ಗೆ ಕೂಡ ತೀರ್ಮಾನವನ್ನ ಮಾಡಿ ಲೆಕ್ಕಾಚಾರವನ್ನ ಮಾಡಿ ಸುಮಲತಾ ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಾರೆ ಅನ್ನೋದ್ರ ಬಗ್ಗೆ. ಇನ್ನು ತಾವು ಸಂಸದರಾಗಿದ್ದಾಗ 5 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರ ಸರ್ಕಾರ, ಬಿಜೆಪಿ ಸರ್ಕಾರ ಸುಮಾರು 4,000 ಕೋಟಿವರೆಗೂ ಕೂಡ ಅವರಿಗೆ ಕ್ಷೇತ್ರಕ್ಕೆ ಅನುದಾನವನ್ನ ಕೊಟ್ಟಿದೆ. ಮತ್ತೆ ನರೇಂದ್ರ ಮೋದಿ ಅವರು ತಾವು ಸಂಸದರಾಗಿದ್ದಾಗ, ಯಾರು ಸುಮಲತಾ ಅಂಬರೀಶ್ ಅವರು ಸಂಸದರಾಗಿದ್ದಾಗ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಗೌರವಯುತವಾಗಿ ನಡೆದುಕೊಂಡಿದ್ದಾರೆ. ಮತ್ತೆ ತಮ್ಮ ಮಾತನ್ನು ತೆಗೆದು ಹಾಕ್ತಾ ಇರಲಿಲ್ಲ ಅನ್ನೋದು ಮೊನ್ನೆ ಮಾತಾಡುವ ಸಂದರ್ಭದಲ್ಲಿ ಅವರು ಅದನ್ನೇ ಹೇಳ್ತಾ ಇದ್ರು. ಈ ಎಲ್ಲ ಕಾರಣಗಳಿಂದ ನಾನು ಬಿಜೆಪಿ ಪರವಾಗಿ ನಾನು ಹೋಗ್ತಾ ಇದ್ದೀನಿ ಅನ್ನೋದನ್ನೇ ಹೇಳ್ತಾ ಇದ್ರು. 2019ರ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ನಿಂದ ಮೊದಲು ಟಿಕೆಟ್ ಅನ್ನ ಕೇಳಿದ್ರು. ಸಿಗದೇ ಇದ್ದಾಗ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ. ಬಿಜೆಪಿ ಕ್ಯಾಂಡಿಡೇಟ್ ಅನ್ನ ಹಾಕದೆ ಅವರಿಗೆ ಬೆಂಬಲವನ್ನ ಕೊಡುತ್ತೆ. ಅದಾದ ನಂತರ ಈಗ ಮತ್ತೆ ಚುನಾವಣೆ ಬಂದಿದೆ, ಪಕ್ಷೇತರವಾಗಿ ಸ್ಪರ್ಧೆ ಮಾಡುವ ಇಂಗಿತನ್ನು ವ್ಯಕ್ತಪಡಿಸಿದ್ರು ಕೂಡ NDA ನಾಯಕರಿಗೆ ಅಥವಾ NDA ಮೈತ್ರಿಕೂಟಕ್ಕೆ ತನ್ನ ಕ್ಷೇತ್ರವನ್ನು ಬಿಟ್ಕೊಡ್ಬೇಕಾಯ್ತು. ಆಗ ಕಾಂಗ್ರೆಸ್ಗೆ ಹೋಗುವಂತ ಎಲ್ಲಾ ದಾರಿಗಳು ಮುಚ್ಚಿ ಹೋಗಿತ್ತು. ಬಿಜೆಪಿ ಜೊತೆಗಿನ ಮಾತುಕತೆಯ ನಂತರ ಅವರು ಈಗ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇದು